ಹಲೋ ರೀ. ಬರ್ತೀನಿ ರೀ, ತಗೊಂಡು ನಮ್ಮಮ್ಮ ಅಂಗಡಿಗೆ ಹೋಗೋಣ ಅಂತ ಏಳೈತಿ. ಇವಾಗ ಮಾಡಿಸ್ಕೊಂಬಿಟ್ಟು ಬರೋಕ್ಕೆ ಸೆಟ್ ಎಲ್ಲನೂ. ಹ್ಞೂ ಸರಿ ಆಯ್ತು ಹೇಳ್ರಿ. ಹ್ಞೂ 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 ಆಯಿತು. ಆಯಿತು ರೀ. ತಗೊಂಬಿಟ್ಟು ಬರ್ತೀನಿ ಹೇಳ್ರಿ. ನಾನು ಇನ್ನೇನು ಮಾಡಲಿ, ತಗೊಂಬಿಟ್ಟು ಬರ್ತೀನಿ. ಆಯಿತು ಆಯಿತು ಆಯಿತು. ಗೊತ್ತು ನನಗೂ. ಆಯ್ತು ಹೇಳ್ರಿ. ಸರಿ ಆಯಿತು. ನಮ್ಮ ಅಣ್ಣ ಸೈನ್ ಹಾಕಕ್ಕಿಲ್ಲ, ನನಗೆ ಒಡವೆ ಸಿಗೋಕ್ಕಿಲ್ಲ, ನಾನು ಹಾಳಾಗೋಯ್ತೀನಿ. ನನಗೆ ಗೊತ್ತು. ನನಗೆ ಅಣ್ಣನ ಬಿಡ್ಬಿಟ್ಟು ಪಾರೇನು ಹೊಂಟೋಯ್ತಾನೆ. ನನಗೆ ಬೆಲೆ ಕೊಡೋಕ್ಕಿಲ್ಲ ಯಾರೂ. ನಾನು ಎಷ್ಟು ಹೇಳಿದ್ರು ನಮ್ಮ ಅಮ್ಮನ ಮಾತೇ ಕೇಳ್ತಿಲ್ಲ. ಇವಾಗ ಮಾಡ್ತೀನಿ ಅವಾಗ ಮಾಡ್ತೀನಿ ಅಂತ ಹೇಳ್ತಾನೆ ಐತೆ. ಯಾರು ನನಗೆ ಬೆಲೆ ಕೊಡ್ತಿಲ್ಲ ಮನೆಯಾಗೆ. 5 ಪೈಸದ ಬೆಲೆನೂ ನನಗೆ ಯಾತ್ರದ್ದು ಇಲ್ಲ. ನನಗಂತೂ ನೀನು ಏನು ಮಾಡನಿ, ನಾನು ತಾನೇ ನೀನಿಯ. ಇನ್ನು ಇಲ್ಲಿದ್ದರೆ ನನಗೆ ಉಳ್ಗಾಲ ಇಲ್ಲ ಬಿಡು. ನಮ್ಮ ಅಮ್ಮ ಆಸ್ತಿನೂ ಮಾರೋದು ಯಾವಾಗೋ ಕೊಡೋದು ಯಾವಾಗೋ. ನಾನು ಇದ್ದೇನು ಮಾಡಲಿ, ನಾನು ಏನಾರು ಮಾಡ್ಕೊತೀನಿ ಅಷ್ಟೇನೇ. ಎಲ್ಲರೂ ಆಡಾಡ್ಕೊಂಡು ಹೋಗ್ತಾವ್ರೆ. ಫಾರಿನ್ಗೆ ಹೋಗಿ ಮೆರ್ಕೊಂಡಿರ್ಬೇಕು ಅದೊಳು ನಾನು. ಒಡವೆ ತಂದಿಲ್ಲ ಅಂತ ಮತ್ತೆ ನನಗೆ ಬೆಲೆನೇ ಕೊಡ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ನನ್ನ ಪರಿಸ್ಥಿತಿ ಯಾರಿಗೂ ಬೇಡ, ಎಂಥೊಳಗೂ ಬೇಡವ ನನ್ನ ಪರಿಸ್ಥಿತಿ. ನನ್ನ ಪರಿಸ್ಥಿತಿಗೆ ಇಷ್ಟು ಬೆಂಕಿ ಯಾಕ? ಎಂಥ ಪರಿಸ್ಥಿತಿ ಬಾಳ್ತೀನಿ ನಾನಂತೂ. ಈ ಬಾಳಿ ಏನೋ ಬೇಕಿತ್ತು ನನಗಂತೂ. ನಮ್ಮ ಅಮ್ಮನ ಮಾತ್ರ ನಾನು ನಂಬೋದೇ ಇಲ್ಲ. ನಮ್ಮ ಅಮ್ಮನ ಸವಾಸನೆ ನೀಯ ಬೇಡ ನನಗೆ. ಪ್ಲೇ ಇದ್ಯಾಕೆ ಎತ್ಕೊಂಡು ಇಲ್ಲಿ ಕುಂತಿದ್ದೀಗ? ಮನೆಯೆಲ್ಲ ಹುಡ್ಕಾಡ್ತೀವಿ ನಾನು. ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಊಟ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಯಾಕೆ ಕುತ್ಕೊಬಿಟ್ಟು ಹತ್ಕೊಂಡು ಗೊಳೋ ಅಂತ ಹೊಲ್ದ ಹತ್ರ ಬಂದು ಕುಂತ್ಕೊಂಡಿದ್ದೀಗಲ್ಲ. ಏನು ಯಾರನ್ನ ಹೋಗಿದ್ರೋ ಏನು ಹಂಗೆ ಹೊಳ್ಕೊಂಡು ಕುಂತ್ಕೊಂಡಿದ್ಯಾ? ಎದೊಳು ಯಾಕೆ ಹಿಂಗೆ ಹೊಳ್ತಿದ್ಯಾ? ಏನಾಯ್ತು? ನಿಮ್ಮ ಹೊತ್ತಿಗೆ ಏನಾರು ಅಂದ್ಲಾ? ಸುಮ್ಮನೆ ಹೋಗು. ಅರ್ಧ ಕೆಜಿ ಬಂಗಾರ ಕೊಡ್ತೀನಿ, ಅರ್ಧ ಕೆಜಿ ಬಂಗಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀನೇ ಎಲ್ಲ ಹಾಳು ಮಾಡಿಬಿಟ್ಟೆ ನನ್ನಂತೂ. ಈ ಕಡೆ ಒಡವೆನೂ ಕೊಡ್ತಿಲ್ಲ, ಈ ಕಡೆಯಲ್ಲಿ ಹೋಗೋಕ್ಕೂ ಆಯ್ತಿಲ್ಲ. ಹೆಂಗೆ ಆಗೋಗ್ಬಿಟ್ಟೈತೆ ನೋಡಿ ನನ್ನ ಬಾಳಂತೂ. ಎಲ್ಲ ನಿನ್ನಿಂದನೇ ಆಗಿರೋದು ನನಗಂತೂ. ನೀನೇ ಮಾಡಿರೋದು ಎಲ್ಲನೂ. ನೋಡು ಇವಾಗ ಮನೆಗೆ ಹೋಗೋದು ಯಾವಾಗ ಗಂಡನ ಮನೆಗೆ ಊರೆಲ್ಲ ಕೇಳ್ತಾರೆ, ನಿನ್ನ ಗಂಡೆಲ್ಲಿ ಏನು ಮಾಡ್ತಾವೆ ನಿನ್ನ ಗಂಡ ಹಂಗೆ ಹಿಂಗೆ ಅಂತ ಊರೇ ಕೇಳ್ತದೆ. ನೀನು ಮಾತ್ರ ಏನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಊರೆಲ್ಲ ಮಾತಾಡಿದ್ರು ಸುಮ್ಕಿದ್ಯಾ ನೀನು? ನನ್ನ ಪರಿಸ್ಥಿತಿಯ ಯಾರಿಗೆ ಹೇಳೋಣ ಹೇಳು? ಹೋಗ್ರಮ್ಮ ಸುಮ್ಕೇನೀಯ. ನಾನು ಎಲ್ಲೂ ಹೋಗೋಕ್ಕಿಲ್ಲ, ಎಲ್ಲನೋ ಹೊಂಟೋಯ್ತೀನಿ ಅಷ್ಟೇ. ಅಣ್ಣಯ್ಯ ಇನ್ನು ಸೈನ್ ಹಾಕಿ, ಅಣ್ಣಯ್ಯ ಇನ್ನು ಒಡವೆ ಮಾಡಿಸ್ಕೊಟ್ಟು, ಇನ್ನು ಅಣ್ಣಯ್ಯ ಇನ್ನು ಎಲ್ಲನೂ ಮುಗಿಸೋ ಅಷ್ಟೊತ್ತಿಗೆ ಯಪ್ಪ ನನಗೊಂದು ಗತಿ ಆಗಿರ್ತದೆ. ನನಗಂತೂ ಈ ಸವಾಸನೆಯ ಬೇಡ. ನನಗಂತೂ ಹೊಂಟೋಯ್ತೀನಿ ನಾನಂತೂ. ಇಲ್ಲಿರೋದೇನೇನಿಯ ಇಲ್ಲ ಬಿಡು, ಎಲ್ಲನ ದೇಶಾಂತರ ಹೊಂಟೋಗ್ಬಿಡ್ತೀನಿ. ಹಂಗೂ ಬೇಡವೆ ರೂಪ, ನಿಂಗೋಸ್ಕರ ತಾನೇ ಒಡೆದಾಡ್ತಿರೋದು ನಾನಂತೂ. ನಿನ್ನ ಬಿಟ್ಟು ನಿನ್ಗೆ ಯಾರು ನಿನಗೂ ಲತ್ತಂಗೋಸ್ಕರ ಒದ್ದಾಡ್ತಿರೋದು. ನಿಮ್ಮ ಅಣ್ಣಯ್ಯ ಎಲ್ಲ ದುರಿದೊಳು ಮಾತು ಕಟ್ಕೊಂಡು ಹಾಳಾಗೋಯ್ತಾವನೆ. ಅವನ ಹತ್ರ ಏನು ಮಾತಾಡಲಿ ಹೇಳು ನಾನು? ಇನ್ನೇನು ಮಾತಾನೆ ಮಾಡೋಕ್ಕಾಯ್ತದೆ ಹೇಳು? ನಾನಂತೂ ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನಂತೂ. ಸಾಕು ಇನ್ನೆಲ್ಲನೂ ಸಾಕು ಅಂತ ಹೇಳ್ಬಿಟ್ಟು. ನೋಡು ಈಗೇನು ನೀವು ಒಡವೆ ಮಾಡಿಸ್ಕೊಡ್ಬೇಕು ತಾನೆ. ನಾನೇನೋ ಒಂದು ಮಾಡ್ತೀನಿ, ನೀನು ಸುಮ್ಕಿರು ನೀನು. ಈಗ ನಿಮ್ಮ ಅಣ್ಣಯ್ಯ ಮಾರಲಿಲ್ಲ ಅಂತಂದರೆ ನಾನು ರಾತ್ರಿ ಎಲ್ಲ ಕುಂತ್ಕೊಂಡು ಯೋಚನೆ ಮಾಡೋ ಒಂದು ಪ್ಲಾನ್ ಮಾಡಿದ್ದೀನಿ. ಏನಾರ ಪ್ಲಾನ್ ಮಾಡು, ಆದರೆ ನಾನು ನನ್ನ ಗಂಡನ ನನ್ನ ಮನೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡು. ಸುಮ್ಮನೆ ಎಡ್ಬಿಡಂಗೆ ಈ ಥರ ಏನೇನೋ ಪ್ಲಾನ್ ಮಾಡ್ಬಿಟ್ಟು ಹಾಳು ಮಾಡಬೇಡ ಕಣಮ್ಮ. ಲೇ ಮಗಳೇ, ಯಾರ ಮಗಳ ಜೀವನ ಹಾಳು ಮಾಡೋಕ್ಕೆ ಅಂತ ತಾಯಿ ನಿಂತ್ಕೊತಾಳೇನೆ. ನಿನಗೋಸ್ಕರ ಒದ್ದಾಡ್ತಿದ್ದೀನಿ. ನಿಮ್ಮ ಅಣ್ಣಂಗೆ ಅದು ಏನು ಮುಚ್ಕೊಂಡೈತೋ ಏನೋ ನಾ ಕಾಣೆ. ನಿಮ್ಮ ಅಣ್ಣಂಗೆ ಅದು ಯಾವುದು ದೊಡ್ಡ ರೋಗ ಬಂದೈತೋ, ದೊಡ್ಡ ಅಪ್ಪದ ಬಂದೈತೋ ನಾ ಕಾಣೆ. ನೋಡು ನಿಮ್ಮ ಅಣ್ಣ ಹಿಂಗೆ ನಿನ್ನ ಮೇಲೆ ಗಮನನೇ ಇಲ್ಲ ನಿನ್ನ ಮೇಲೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕ. ಎಲ್ಲ ಸರ್ ಮಾಡ್ತೀನಿ ನಾನು. ಸುಮ್ಕಿರು. ಈಗ ಸದ್ಯಕ್ಕೆ ನೀನು ಗಂಡನ ಮನೆಗೆ ಸೇರ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಪ್ಲಾನ್ ನಾನು ಮಾಡಿದ್ದೀನಿ. ಅಲ್ಲ ಕಣಮ್ಮ, ಒಡವೆ ಕೊಡಲಿಲ್ಲ ಅಂದರೆ ನಮ್ಮ ಅತ್ತೆ ಒಂಥರ ಮಾತಾಡ್ತಾಳೆ. ಮಕ ಎಲ್ಲ ಒಂಥರ ಸಿನ್ರುಸ್ಕೊಂಡು ಮಾತಾಡ್ತಾಳೆ ನಮ್ಮ ಅತ್ತೆ. ನನಗೊಂಥರ ಆಯ್ತದೆ ಕಣಮ್ಮ, ಮಕ ಎಲ್ಲ ಸಿನ್ರುಸ್ಕೊಂಡ್ರೆ. ನನಗೆ ಬೇಜಾರಾಗಕ್ಕಿಲ್ವ? ನೀನೇ ಹೇಳು. ಅದಕ್ಕೆ ಏನು ಮಾಡೋದು? ನೀನೇ ಹೇಳು, ನೀನೇ ಮಾಡಬೇಕು. ಈಗ ಸರಿ ಬಾ, ನಾನು ಪ್ಲಾನ್ ಮಾಡಿದ್ದೀನಿ, ಕರ್ಕೊಂಡೋಯ್ತೀನಿ. ಬಾ ನೀನು ನ್ಯಾಟಕ್ಕೆ ಬಾ ನನ್ನ ಜೊತೆ. ಏನೋ ಆಗಿದ್ದಾಯ್ತು, ಏನೋ ಒಂದು ಮಾಡನಿ. ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಹಂಗೆ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ. ಬಾ ಸುಮ್ಕೇನೆಯ. ಏನೋ ಒಂದು ಮಾಡಿ ನಿನ್ನ ಜೀವನ ಸೊರು ಮಾಡ್ತೀನಿ ನಾನು. ಬಾ ಸರಿ ನಡಿಯಮ್ಮ. ಅಮ್ಮ, ಒಡವೆ ಅಂಗಡಿ ಕರ್ಕೊಂಬಂದಿದ್ಯಾ? ನಿಜವಾಗ್ಲೂ ಒಡವೆ ಮಾಡಿಸ್ತಾ ಇದೀಯನಮ್ಮ ನನಗೆ? ಒಡವೆ ಮಾಡಿಸ್ತಿದ್ದೀನಿ, ಆದರೆ ಬಂಗಾರದಲ್ಲ ಮಗಳೇ. ಇರು ಒಂದು ನಿಮಿಷ. ಹಾಯ್ ಮೇಡಮ್, ಬನ್ನಿ ಏನು ತೋರಿಸೋಣ ನಿಮಗೆ? ಒಂದು ಅರ್ಧ ಕೆಜಿ ನಮಗೆ ಬೆಳ್ಳಿ ಒಡವೆಗಳು ಬೇಕಿತ್ತು. ಹಾಂ ಮೇಡಮ್, ಬನ್ನಿ. ಜ್ಯುವೆಲರಿ, ಸಿಲ್ವರ್ ಜ್ಯುವೆಲರಿನ ಈಗ ಮೇಡಮ್ ಬಂಗಾರದ ರೇಟ್ ಜಾಸ್ತಿ ಆಗಿರೋದಕ್ಕೆ ಎಲ್ಲರೂ ಸಿಲ್ವರ್ ಜ್ಯುವೆಲರಿನೇ ಜಾಸ್ತಿ ತಗೋತಿದ್ದಾರೆ. ಎಷ್ಟು ಬೇಕಿತ್ತು? ಅರ್ಧ ಕೆಜಿ ಬೇಕಿತ್ತಾ ಮೇಡಮ್ ನಿಮಗೆ? ಹೌದು ಕಣಸ, ಅರ್ಧ ಕೆಜಿ ಬಂಗಾರ ಬೇಕಿತ್ತು. ನಮಗೆ ಅರ್ಜೆಂಟಾಗಿ ಬೇಕಿತ್ತು. ಇವತ್ತು ಮಾಡ್ಸಿಕ್ಕೆ ಹೋಯ್ತೀನಿ, ನಾಳೆಗೆ ಬೇಕಿತ್ತು ನಮಗೆ. ಅದಕ್ಕೆ ಮಾಡ್ಸಾಕ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇ. ಒಂದು ಅರ್ಧ ಕೆಜಿ ಬೆಳ್ಳಿ ಒಡವೆಗಳಿಗೆ ಬಂಗಾರದ ಬಣ್ಣ ಬಳಿಬೇಕು ನೀವು. ಸರಿನಾ? ಏನು ಗೊತ್ತಾ, ಬಂಗಾರದ ತಲೆ ಮೇಲೆ ಹೊಡೆದಂಗಿರಬೇಕು, ಹಂಗಿರಬೇಕು ಎಲ್ಲನೂ. ಸರಿ ಮೇಡಮ್, ಅಷ್ಟೇ ತಾನೇ. ನಮ್ಮ ಹತ್ರ ವೆರೈಟಿ ಆಫ್ ಡಿಸೈನ್ಸು, ವೆರೈಟಿ ಆಫ್ ಕಲೆಕ್ಷನ್ಸು ತುಂಬ ಇದಾವೆ ಮೇಡಮ್. ನಿಮಗೆ ಯಾವ್ದು ಬೇಕು ಅಂದರೆ ಒಂದು ನಿಮಗೆ ಚೂಸ್ ಮಾಡ್ಕೋಬೋದು. ನಿಮಗೆ ಯಾವುದಾದ್ರೂ ಇದೇ ಥರ ಏನಾದ್ರು ಬೇಕು ಅಂತ ಹೇಳ್ಬಿಟ್ಟಿದ್ರೆ ಹೇಳಿ. ಅರ್ಧ ಕೆಜಿಯಲ್ಲಿ ನಿಮಗೆ ಏನೇನು ಜ್ಯುವೆಲರಿ ಬೇಕಿತ್ತು ನೋಡಿ ಒಂದು ಲಾಂಗ್ ಚೈನು, ಒಂದು ನಕ್ಲೀಸು, ಆಮೇಕಿಂದ ಒಂದು ಸಣ್ಣ ಡಾಬು, ಆಮೇಕಿಂದ ಒಂದು 2 ಬಾಳೆ. ಅದೇನು ಅರ್ಧ ಕೆಜಿನಾಗ ಏನು ಬರ್ತದೆ ಹೊಸಿ ನೋಡ್ಕೊಂಡು ಒಂದು ಎಕ್ಸ್ಟ್ರಾ ಇದ್ರು ಮಾಡಿ ಅಂತೂ ಒಂದು ಅರ್ಧ ಕೆಜಿ ತೂಗಬೇಕು. ಒಂದು 50 ಗ್ರಾಮ್ ಆ ಕಡೆ ಆದರೂ ಪರವಾಗಿಲ್ಲ, ಕಮ್ಮಿ ಆಗಬಾರ್ದು. ಸರಿನಾ? ಚೆನ್ನಾಗಿ ತೂಗಬೇಕು. ಅಂಥವು ಏನಾರ ಮಾಡಿಬಿಡಿ ನೀನು ಏನು ಕೇಳಲ್ಲ ನಾನು. ಅದೊಂದೇ ಬೇಕಿರೋದು ನಮಗೂ. ಅದೊಂದು ಮಾಡಿಬಿಡಿ, ಅದೊಂದು ಮಾಡಿಕೊಟ್ಬಿಡಿ. ಆರ್ಡ್ರ್ ತಗೊಬಿಡಿ, ಅಡ್ವಾನ್ಸ್ ಕೊಡ್ತೀನಿ. ತಗೊಳ್ಳಿ ಇದ್ರೆ 20,000 ಅಡ್ವಾನ್ಸ್ ಐತೆ. ಎಲ್ಲ ಒಡವೆನೂ ನೀವು ಮಾಡ್ಬಿಟ್ಟು ಇಕ್ಕಿದ್ರೆ ಇನ್ನು ಉಳಿದಿರೋದೆಲ್ಲ ಕೊಟ್ಬಿಟ್ಟು ನಾಳೆ ನಮಗೆ ಅರ್ಜೆಂಟಾಗಿ ಬೇಕು ನಾಳೆ ಬಿಡಿಸ್ಕೊಂಬಿಟ್ಟು ಬರ್ತೀವಿ ನಾವು.
ಮೇಡಮ್ ನಿಮಗೆ ಡಿಸೈನು ಬನ್ನಿ ಕೂತ್ಕೊ ಬನ್ನಿ, ನಿಮಗೆ ಡಿಸೈನ್ಸು ಎಲ್ಲ ನಾನು ತೋರಿಸ್ತೀನಿ. ನಿಮ್ಗೆ ಯಾವ ಡಿಸೈನ್ಸ್ ಬೇಕು, ಯಾವ ಥರ ಕಟಿಂಗ್ಸ್ ಬೇಕು ಅದೆಲ್ಲ ಹೇಳಿದ್ರೆ ನಾನು ಕರೆಕ್ಟಾಗಿ ಮಾಡ್ಕೊಡ್ತೀನಿ. ನಾನು ಡಿಸೈನು ಕಟ್ಟಿಂಗು ಅವೆಲ್ಲ ಮುಖ್ಯ ಅಲ್ಲ ಸರ್, ನನಗೇನಿದ್ರು ಅರ್ಧ ಕೆಜಿ ಬಂಗಾರ ಅಷ್ಟೇ ಮುಖ್ಯ. ನೋಡಿ ಸರ್, ಹೇಳಿದ್ನಲ್ಲ ಬಂಗಾರ ಅಲ್ಲ ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಸರ್. ಅಂತ ಆ ಥರ ಬಣ್ಣ ಬೀಳೋದು ನೀವು ಕೊಡ್ಬೇಕು ನಮಗೆ ಬಂಗಾರದ ಬಣ್ಣವ. ಓಕೆ ಮೇಡಮ್, ಓಕೆ ನೋ ಪ್ರಾಬ್ಲಮ್ ಓಕೆನಾ, ನಾನೆಲ್ಲ ಇದು ಮಾಡ್ಕೊಡ್ತೀನಿ. ಡೋಂಟ್ ವರಿ ಹಾಂ, ಓಕೆ ಡೋಂಟ್ ವರಿ. ನೋಡಿ ಏನಾದರೂ ಆಗಲಿ ನಾನು ರೆಡಿ ಮಾಡ್ಕೊಡ್ತೀನಿ. ನೀವು ಅಡ್ವಾನ್ಸ್ ಕೊಟ್ಟು ಹೋಗ್ತಿದ್ದೀರಲ್ಲ, ಆದಷ್ಟು ಬೇಗನೆ ರೆಡಿ ಆಗಿರುತ್ತೆ ನಿಮ್ಮ ಜ್ಯುವೆಲರಿ ಎಲ್ಲನೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದಷ್ಟು ಬೇಗ ನಾಳೆ ರೆಡಿ ಮಾಡ್ಬಿಟ್ಟು ಮಾಡಿಗಿ, ಸರಿನಾ? ಪೇಂಟ್ ಗಿಂಟ್ ಹೊಡೆದ್ಬಿಟ್ಟು ಮಾಡಿಗಿ. ನೋಡಿ ಬೆಳ್ಳಿವು ಮರಿಬೇಡಿ. ಇಲ್ಲ ಬನ್ನಿ ಕೂತ್ಕೊ ಬನ್ನಿ, ಇಲ್ಲ ಅಂತಂದ್ರೆ ಎಲ್ಲ ಫುಲ್ಲು ಡೀಟೇಲ್ಸ್ ಎಲ್ಲನೂ ಮಾಡೋಣ. ಅಮ್ಮ ಸರ್ ಸರಿ, ನಾವು ಹೋಯ್ತೀವಿ. ಟೇಮ್ ಆಯ್ತದೆ ನಮಗೆ. ಆ ಡಿಸೈನ್ ಏನು ಬೇಡ ಸರ್, 7 ಒಡವೆ ಮಾಡಿಸ್ಬಿಡಿ ಸಾಕು. ನಮಗೆ ಡಿಸೈನ್ ಕಟ್ಕೊಂಡು ನಮ್ಗೆ ಏನಾಗಬೇಕು ಸರ್? ಸರಿ ಮೇಡಮ್, ಆಯ್ತು. ನೀವು ನಾಳೆ ಬರ್ಬೋದು, ನಾಳೆ ಇಷ್ಟೊತ್ತಿಗೆ ಬನ್ನಿ. ನಮ್ಮ ಹತ್ರ ಜ್ಯುವೆಲರಿ ಎಲ್ಲ ರೆಡಿ ಇದೆ. ನೀವು ಯಾವುದಾದ್ರೂ ಓಕೆ ಅಂದರೆ ನಿಮ್ಗೆ ನಾಳೆನೇ ಸಿಗುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ಇದೇ ಡಿಸೈನ್ ಬೇಕು ಅಂತಂದರೆ ಕಷ್ಟ. ನಮ್ಗೆ ಯಾವುದಾದ್ರೂ ಪರವಾಗಿಲ್ಲ ಅಂತಂದರೆ ನಿಮಗೆ ಯಾವುದೋ ಒಂದು ಮಾಡಿಬಿಟ್ಟು ನಿಮಗೆ ಫುಲ್ ಗೋಲ್ಡ್ ಪೇಂಟ್ ಹೊಡೆದು ಕೊಡ್ತೀವಿ. ಡೋಂಟ್ ವರಿ, ಸರಿನಾ? ಸರಿ ಆಯ್ತು. ನೋಡಿ ಅಮ್ಮ, ಇದೇನಮ್ಮ ಬೆಳ್ಳಿ ಒಡವೆ ಮಾಡಿಸ್ತಾ ಇದೆಯಾ? ನಮ್ಮ ಅತ್ತೆ ಕೇಳ್ತಿರೋದು ಬಂಗಾರದ ಒಡವೆ ಅಲ್ವೇನಮ್ಮ? ಲೇ ಮಗಳೇ, ಈಗ ಸದ್ಯಕ್ಕೆ ಮನೆಗೆ ಹೋಗಿ ಸೇರ್ಕ. ನೋಡು, ಯಾವುದೋ ಒಂದು ಬಂಗಾರ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ನಿಮ್ಮ ಅತ್ತೆಗೆ ಎಲ್ಲನೂ ತೋರಿಸ್ಬಿಡು. ಈಗ ನೋಡು ಬಂಗಾರ ಅಂತ ಹೇಳ್ಬಿಟ್ಟು ತೋರಿಸು. ಈಗ ಅವ್ರು ಅದನ್ನೇನೇನು ಒತ್ಕೊಂಡೋಗ್ಬಿಟ್ಟೆ ಮಾರಾಕಕ್ಕ ಕೇಳ್ತಾವ್ರೆ. ನೀನು ಸುಮ್ಕೆ ನೀನು ಒಡವೆ ಪಡವೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇದು ಮಾಡತ್ತಾನೆ. ನೋಡು, ಬೆಳ್ಳಿ ಒಡವೆ ಅಂತ ಯಾರಿಗೂ ಗೊತ್ತಾಗಿಲ್ಲ, ಬಂಗಾರದ ಒಡವೆ ಅಂತ ನೀವು ಅನ್ಕೊಂಡಿರ್ತಾರೆ. ನೀನು ಸದ್ಯಕ್ಕೆ ಹೋಗಿ ಅವ್ರ ಮನೆಗೆ ಸೇರ್ಕ. ಒಂದು 2 ತಿಂಗಳು 3 ತಿಂಗಳು ಅನ್ನೋ ಅಷ್ಟೊತ್ತಿಗೆ ನಿಮ್ಮ ಅಣ್ಣ ಹಿಂಗೆ ಮನವೊಲಿಸೋ, ನಿಮ್ಮ ಅಣ್ಣ ಹಿಂಗೆ ಏನೋ ಒಂದು ಮಾಡಿ, ನಿಮ್ಮ ಅಣ್ಣ ಹಿಂಗೆ ತಲೆ ಕೆಡಿಸಿ, ನಿಮ್ಮ ಅಣ್ಣ ಹಿಂಗೆ ತಲೆಗೆ ಏನೋ ಒಂದು ತುಂಬಿ ಜಮೀನು ಮಾರ್ತೀನಿ. ಮಾರಿದ್ಮೇಲೆ ಅರ್ಧ ಕೆಜಿ ಬಂಗಾರನ ಹಿಂಗೆ ತಗೊಂಡ್ಬಿಟ್ಟು ಬರ್ತೀನಿ, ಸರಿನಾ? ಅರ್ಧ ಕೆಜಿ ಅಷ್ಟೇ ತಾನೇ, ಹೆಂಗೋ ಮಾಡಿಸಿದ್ರೆ ಆಯಿತು. ಈಗ ನೀನು ಸುಮ್ಮನೆ ತೆಪ್ಪಗೆ ಬೆಳ್ಳಿ ಒಡವೆನೇ ತಗೊಂಡೋಗಿ ಅತ್ತೆ ಇದೇ ಬಂಗಾರದ ಒಡವೆ ಅಂತ ತಗೊಂಡು ಹೋಗ್ಬಿಡು. ಹ್ಞೂ ಕಣಮ್ಮ, ಯಾರು ಹಾಕಂತಾರೆ? ನಮ್ಮ ಅತ್ತೆಗೂ ಏನೋ ಹೋಗ್ಬಿಟ್ಟಿದ್ದು ಬಂಗಾರನ ಡೂಪ್ಲಿಕೇಟ್ ಅಂತ ಏನೋ ನಮ್ಮ ಅತ್ತೆನೂ ಪರೀಕ್ಷೆ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ ಅಲ್ವಾ? ಸರಿ ಆಯಿತು ಬಿಡು, ಏನು ತಲೆ ಕೆಡಿಸ್ಕೊಳ್ಳಂಗೇನಿಲ್ಲ. ಇನ್ನು ಅದೇ ಬಂಗಾರ ಅಂತ ಹೇಳ್ಬಿಟ್ಟು ಅದನ್ನೇನೇ ಹೆಂಗೋ ಶುರು ಮಾಡ್ಕೊಂಡು ನಾಟಕ ಹತ್ಕೊಂಡು ಹೋಯ್ತೀನಿ. ಅಮ್ಮ, ನಾಳೆಗೆ ಮತ್ತೆ ನಾನು ಒಡವೆ ಎಲ್ಲ ಗೊತ್ತಾವಲ್ವಾ? ಸದ್ಯ ನನ್ನ ಗಂಡಂಗೂ ಹೇಳ್ಬಿಡ್ತೀನಿ, ನಾನಿನ್ನು ಒಡವೆ ಮಾಡ್ಸಕ್ಕೆ ಹಾಕ್ಬಿಟ್ಟಿದ್ದೀನಿ, ಇನ್ನೇನು ಬಂದ್ಬಿಡ್ತವೆ ತಗೊಂಡು ಹೋಯ್ತಿರೋದೆ ಅಂತ ಹೇಳ್ಬಿಟ್ಟು. ಭಾಳ ಒಳ್ಳೆ ಬುದ್ಧಿ ಉಪಯೋಗಿಸಿದ್ಯಾ ಕಣಮ್ಮ, ತುಂಬ ಥ್ಯಾಂಕ್ಸ್ ಕಣಮ್ಮ. ಹಾಗೆ ಮಗಳೇ, ಕಾಲಕ್ಕೆ ಅದೇನೋ ಅಂತಾರಲ್ಲ, ಗಾಳಿ ಬಂದ ಕಡೆ ತೂರ್ಕೋಬೇಕು. 2-3 ತಿಂಗಳು ಇಲ್ಲಿರೋದಕ್ಕಿಂತ 2-3 ತಿಂಗಳು ಗಂಡನ ಮನೆಗೆ ಇತ್ತೀಯ. ಆಮೇಲೆ ಅದೇ ಥರದ ಫೋಟೋ ತೆಗೆದ್ಬಿಟ್ಟು ನನಗೆ ಕಳಿಸು. ನೀವು ಒಡವೆ ಫೋಟೋ ಎಲ್ಲ ಕಳಿಸು, ಅದನ್ನೇ ತಗೊಂಡೋಗ್ಬಿಟ್ಟು ಅದೇ ಥರದವೇ ಬಂಗಾರದ ಒಡವೆ ಮಾಡಿಸ್ಕೊಂಡ್ಬಿಟ್ಟು ಬರ್ತೀನಿ. ಈ ಒಡವೆನ ಅಲ್ಲಿಗೂ ಆ ಒಡವೆನ ಎಲ್ಲ ಮಾರ್ಗೆ ಹಾಕೊಂಡು ಬೆಳ್ಳಿ ಅಷ್ಟೇ. ನೀನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಮ್ಮ ಬಂಗಾರ ಮೀರೋ ತನಕ ಟೆನ್ಷನ್ ಬೇಡ. ಅಮ್ಮ, ಥ್ಯಾಂಕ್ಸ್. ಸರಿ, ನನ್ನ ಗಂಡಂಗೆ ಫೋನ್ ಮಾಡಿಬಿಟ್ಟು ನಾಳೆ ಒಡವೆ ತಗೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತೀನಿ, ಸರಿನಾ? ಹೆಂಗೋ ಒಡವೆ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಅವ್ರ ಮನೆ ಸೇರ್ಕೊಂತೀನಿ. ಈ ಪೊದ್ದಿ ಅವರು ಇವರು ಆಡಾಡ್ಕೊಂಡು ನಗ್ತಾರೆ ನಮ್ಮನ್ನಂತನವೇ. ಅಂತ ಆಡಾಡ್ಕೊಂಡು ನಗೋರ್ ಮಧ್ಯೆ ಹೆಂಗಿರ್ಬೇಕು ಹೇಳಿ ನಾನಂತನವೇ ಅಲ್ವಾ? ಸರಿ ಕಣಮ್ಮ, ನಡಿ. ಹೆಂಗೋ ನನ್ನ ಮಗಳು ಜೀವನ ಸುರೋದ್ರೆ ಸಾಕು. ಹಲೋ ರೀ, ಒಡವೆ ಮಾಡ್ಸಾಕ್ಬಿಟ್ಟು ಬಂದ್ವಿ. ಹೌದು ರೀ, ಒಡವೆ ಮಾಡ್ಸಾಕೊಂಡ್ಬಿಟ್ಬಿಟ್ಟು ಬಂದ್ವಿ. ಅದೇ ಲಾಂಗ್ ಚೈನು, ನೆಕ್ಲೇಸು, ಡಾಬು ಎಲ್ಲನೂ. ಹೌದು ಖುಷಿನಾ? ನೀವು ಬೇಜಾರು ಮಾಡ್ಕೊಬೇಡಿ, ನಮ್ಮಮ್ಮ ಕೊಡಿಸ್ತಾರೆ. ನಮ್ಮಮ್ಮ ಅಂಥವ್ರಲ್ಲ ನಮ್ಮಮ್ಮ. ಹೌದು ಕೊಡಿಸ್ತಾರೆ. ಹೌದು ರೀ, ನಾಳೆ ನಾನೇ ಬರ್ತೀನಿ. ಕರ್ಕೊಂಡು ಹೋಗಕ್ಕೆ ಬರ್ತೀರಾ? ಸರಿ ರೀ, ಆಯಿತು, ಕರ್ಕೊಂಡು ಹೋಗಕ್ಕೆ ಬನ್ನಿ. ನಾಳೆ ನಮ್ಮ ಅಮ್ಮಂಗೆ ಬಿರಿಯಾನಿ ಮಾಡಿಸಿರ್ತೀನಿ ಬರ್ರಿ. ಸರಿ ರೀ, ನಮ್ಮಮ್ಮ ನಿಂಗೆ 2 ಲಕ್ಷ ದುಡ್ಡು ಕೊಟ್ಬಿಟ್ಟು ಯಾವ ಕಾಲ ಆಯಿತು, ಕರ್ಕೊಂಡೋಯ್ತೀನಿ ಆಫ್ರಿಕಾ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಫುಲ್ಲು ನಾಮ ಆಗ್ತಾ ಇದ್ದೀರಾ. ಕರ್ಕೊಂಡೇನೇ ಹೋಯ್ತಿಲ್ಲ ನನ್ನಂತಂದ್ರೆ. ಈಗೇನು ಕರ್ಕೊಂಡೋಯ್ತಿರೋ ಕರ್ಕೊಂಡು ಹೋಗಿಲ್ವೋ ಹೇಳಿ. ನನಗೂ ಸ್ಮೂತಾಗಿ ಕೇಳಿ ನಿಧಾನ ಕೇಳಿ ಆಫ್ರಿಕಾಗೆ ಇವಾಗ ಹೋಯ್ತೀನಿ, ನಾಳೆ ಹೋಯ್ತೀನಿ, ನಾಡೋದು ಹೋಯ್ತೀನಿ ಅಂತ ತಲೆ ಕೆಟ್ಟು ಕೆರೆ ಹಿಡಿದ್ಬಿಟ್ಟೈತೆ ನನಗಂತೂ. ಯಾವಾಗ ಹೋಗನಿ ಅಂತ ಹೇಳ್ಬಿಟ್ಟು. ನೋಡಿ, ಈಗ ನಾನು ಆಫ್ರಿಕಾ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾನೇ ಸುಮ್ಕಿರಕ್ಕಿಲ್ಲ. 2 ಲಕ್ಷ ರೂಪಾಯಿ ಕೊಟ್ಬಿಡಿ, ಇಲ್ಲ ಅಂತಂದರೆ ನಮ್ಮಮ್ಮ 2 ಲಕ್ಷ ರೂಪಾಯಿ ಪಿರುತಿಂದ ಕೊಟ್ಟಿಲ್ವಾ ನಿಮಗೆ? ಒಡವೆ ಎಲ್ಲ ಕೊಟ್ಟಿದ್ದೀನಿ, 2 ಲಕ್ಷ ರೂಪಾಯಿ ಎಲ್ಲ ಕೊಟ್ಟಿದ್ದೀವಿ. ಎಲ್ಲ ಮಾಡಿದ್ರು ನಿಮ್ಮ ಮಕ್ಕಳು ಬೆಂಕಿ ಹಾಕ ಒಂದು ದಿನಕ್ಕನ ಕರ್ಕೊಂಡೋದ್ರೆ ನನ್ನ ಆಫ್ರಿಕಾಗೆ ಕರ್ಕೊಂಡೋಯ್ತೀನಿ ಅಂತ ಹೇಳ್ತಾನೆ ಇದ್ದೀರಾ ನಿಮ್ಮ ಅಕ್ಕ ಮುಚ್ಚ. ನನಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಏನಿಯಾ ಎಷ್ಟು ಅಂತ ಹೇಳ್ಬಿಟ್ಟು ನಾನು ಸಹಿಸ್ಕೊಂಡ್ಲಿ. ಎಲ್ಲರೂ ಪೊದ್ದಿ ಅವರೆಲ್ಲ ಆಡಾಡ್ಕೊಂಡು ಹೋಗ್ತಾವ್ರೆ. ಪಾರೇನ್ಗೆ ಹೋಯ್ತೀನಿ ಅಂತ ಹೋಗ್ಲೇ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ನಾನು ಭಾಳ ಹೇಳ್ರಿ ಏನು ಅಂತ ಹೇಳ್ಬಿಟ್ಟು. ಈಗ ಆಫ್ರಿಕಾ ಕರ್ಕೊಂಡು ಹೋಗ್ತೀರಾ, ಇಲ್ಲ ನಾನು ಒಡವೆ ದುಡ್ಡು ಎಲ್ಲ ವಾಪಸ್ ಕೊಡ್ತೀರಾ? ಲೇ ಚಿನ್ನ, ಆಫ್ರಿಕಾಗೆ ಹೋಗೋದು ಅಂದ್ರೆ ಅಷ್ಟೊಂದು ಸುಲಭ ಅನ್ಕೊಬಿಟ್ಟೇನೆ ನೀನು. ಆಫ್ರಿಕಾ ಏನು ಇಲ್ಲೇ ಪಕ್ಕದಾಗ ಐತೇನೆ. ಟಿಕೆಟ್ ತಗೊಬಿಟ್ಟು ಬರೋಕೆ ಹೋದನು. ಕ್ಯೂ ನಿಂತ್ಕೊಂಡು ಅವ್ನು ಹಂಚಿ ಸಾಕಾಗೋ ವಾಪಸ್ ಬಂದ್ಬಿಟ್ಟಿದ್ದೀನಿ ನೋಡು. ಅದಕ್ಕೆ ನನ್ನ ಫ್ರೆಂಡ್ ಹೇಳವನಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು. ನೀನು ಸುಮ್ಕಿರೋ, ಆಫ್ರಿಕಾ ಟಿಕೆಟ್ ಸಿಕ್ಕಿದ ತಕ್ಷಣ ಹೋಗ್ಬಿಡು. ನೀನು ಕರ್ಕೊಂಡು ಹೋಗೋದೇನಿಯಾ? ನಾನೇನಾರ ನೀನು ಮೋಸ ಮಾಡ್ತೀನಿ ಹೇಳು? ನೀನು ನನ್ನ ಆಫ್ರಿಕಾದಾಗ ನಾವು ಎಲ್ಲ ದುಡ್ಡು ಎಲ್ಲ ತಗ್ಲಾಕಬಿಟ್ಟೈತೆ ಆಫ್ರಿಕಾದಾಗೆ. ಅಂಥದ್ರಾಗೆ ನಾನು ಏನು ತಲೆ ಕೆಡಿಸ್ಕೊಂಡು ಇದು ಮಾಡ್ತೀನಿ ನಾನು ಹೇಳು? ನೀನೇನೆ ನೋಡು, ಅವೆಲ್ಲ ಯೋಚನೆ ಎಲ್ಲ ಮಾಡೋದು ಬಿಟ್ಬಿಡು. ಶಾನೆ ತಲೆ ಕೆಡಿಸ್ಕೋಬೇಡ ನೀನು. ನಾನು ಹೇಳ್ದನ್ನು ಕೇಳು, ಹೇಳ್ದಷ್ಟು ಮಾಡು, ಎಲ್ಲ ಒಳ್ಳೇದಾಯ್ತದೆ. ಟಿಕೆಟ್ ತಗೊಂಬಿಟ್ಟು ಬರ್ತೀನಿ, ಹೊಸಿತಾಡ್ಕ ಹಿಂಗೆ ಹೋಗ್ಬಿಟ್ಟು ಹಂಗೆ ತಗೊಂಬಿಟ್ಟು ಬರ್ತೀನಿ. ಈಗ ಕ್ಯೂ ನಿಂತ್ಕೊಂಡು ನಮಗೂ ಸಾಕಾಗಕ್ಕಿಲ್ವೇ ಹೇಳು?
ನಾನು ತಾಗ ಸುಮ್ಮನೆ ಬುಲ್ಡೆ ಹೊಡಿಬೇಡಿ. ನಡೀರಿ, ನಾನು ಬರ್ತೀನಿ ಕ್ಯೂ ನಿಂತ್ಕೊಳ್ಳೋಕ್ಕೆ. ನಾನೇ ನಿಂತ್ಕೊಂಡು ಹೊತ್ತು ಬೀಳು ನಿಂತ್ಕೊಂಡು ತಗೊಬಿಟ್ಟು ಬರ್ತೀನಿ. ನಮ್ಮಮ್ಮ 500 ಸಲ ಕೇಳ್ತದೆ, ಹೋಗ್ಲಿಲ್ವೇನೆ ಆಫ್ರಿಕಾಗೆ ಅಂತ. ನಮ್ಮಮ್ಮಂಗೆ ಏನು ಉತ್ತರ ಕೊಡಲಿ? 2 ಲಕ್ಷ ರೂಪಾಯಿ ತಂದು ಕೊಟ್ಬಿಟ್ರೆ ಹೊಂಟೋಯ್ತೀನಿ ಅಂತ ಹೇಳಿದ್ನಲ್ಲ ನಿನ್ನ ಗಂಡ. 2 ಲಕ್ಷ ರೂಪಾಯಿ ತಂದ್ಬಿಟ್ಟು ಕೊಟ್ರು ಹೋಗಿಲ್ವಲ್ಲೇ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಸುದ್ದ ಹೇಳ್ತಾ ಐತೆ. ಏನು ಹೇಳಿ ಹೇಳು? ಯಪ್ಪ ಸುಮ್ಕುರ್ ಕೂತ್ಕ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೀನಿ ತಾನೇ, ನಾನು ಕರ್ಕೊಂಡು ಹೋಗಿಲ್ಲ ಅನ್ನ. ಯವ್ವ ನಿನ್ನ ಬಾಯಿಗೆ. ಸರಿ ತಗ, ನಾಳೆ ನಾಡಿದ್ರಾಗ ರೆಡಿ ಆಗುವ. ನಾಳೆ ಆಗಲ್ಲ, ಈ ಬರೋ ಶನಿವಾರ ರೆಡಿ ಆಗುವ, ಕರ್ಕೊಂಡು ಹೋಗ್ತೀನಿ. ಹೆಂಗನ ಮಾಡ್ಬಿಟ್ಟು ನೀನೇನು ಯೋಚನೆ ಮಾಡ್ಬೇಡ. ನಾನೇನು ಇಲ್ಲೇ ಇದು ಮಾಡ್ಕೊಂಡು ಹೋಗ್ತೀನಿ, ನೀನು ಕರ್ಕೊಂಡು ಹೋಗ್ತೀನಿ. ನಾನು ಸುಮ್ಕಿರ್ ನೀನು ಯಾಕೆ ಆಫ್ರಿಕಾ ಅಂತ ಹೇಳ್ಬಿಡು ಅಂತೀಗ. ಹೆಂಗೋ ನೀನು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. 2 ಲಕ್ಷ ಕೊಟ್ಟಿದ್ದೀಗಲ್ಲ, ಸುಮ್ಮ ಹೋಗು, ಎಲ್ಲ ರೆಡಿ ಮಾಡ್ಕೊ ಹೋಗಿ, ಬಟ್ಟೆ ಎಲ್ಲನೂ. ನಿಜ ಹೇಳ್ತಿದ್ದೀರಾ? ನಾನು ಯಾಕಮ್ಮಿ ಸುಳ್ಳು ಹೇಳ್ಬಿಟ್ಟು ನಿಂತಾಗ ಬದುಕಕ್ಕನ ಆಯ್ತದ? ಸುಳ್ಳು ಹೇಳ್ಬಿಟ್ಟು ನಾನು ಯಾಕೆ ನಿನಗೆ ಸುಳ್ಳು ಹೇಳಿ ತಗ, ನಿಜನೇ ಹೇಳ್ತಾ ಇದ್ದೀನಿ. ಹೋಗ್ಬಿಟ್ಟು ಬರೀ ಆಫ್ರಿಕಾಗೆ ಹೋಗು, ಎಲ್ಲ ರೆಡಿಯಾಗಿ ಹೋಗು. ಯಾವಳೆ ನಾನು ನಾಡ್ಕತಾ ಇದ್ದಿದ್ದು? ಕರ್ಕೊಂಡು ಹೋಗಿಲ್ಲ ನಿನ್ ಗಂಡ ಅಂತ. ಈಗೆಲ್ಲರೂ ಹೊಟ್ಟೆ ಹುರ್ಕಳ್ರಿ, ಸರಿನಾ? ಹಿಂಗೋಗಿ ಅಲ್ಲೇ ಇರ್ತೀನಿ, ಬರೋದಿಲ್ಲ, ಆಫ್ರಿಕಾಗೆ ಇರ್ತೀನಿ. ಸುಮ್ಮನಿರ್ರಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಯಜಮಾನ್ರು ಅಂದ್ರೆ ಸುಮ್ಮನೆ ಅಲ್ಲ. ಸುಮ್ಕಿರೆ, ಶಾನೆ ಮಗಳು ಒಂಥರ ಆಯ್ತದೆ. ಯಾಕೆ ಇಷ್ಟೊಂದು ಹೊಗಳ್ತಿದ್ಯಾ? ಹೋಗು, ರೆಡಿ ಮಾಡ್ಕೊ ಹೋಗು. ಅಪ್ರಂಜಿ. ಈಗೇನಪ್ಪ ಮಾಡೋದು? ಏನಾರ ಒಂದು ಮಾಡ್ಬೇಕಲ್ಲ ಇವಳು ಕಾಟ ತಡ್ಕೊಳಕ್ಕೆ ಆಯ್ತಿಲ್ಲ. ಇವರಮ್ಮ ಒಳ್ಳೆ ಆಫ್ರಿಕಾ ಅಂತ ಹಿಡಿದು ಬಿಟ್ಟವ್ರಲ್ಲ ಶಿವ. ನೀವೇನಾರ ಒಂದು ಪರಿಹಾರ ಕೊಟ್ಬಿಡಿ ಇದಕ್ಕೆ, ದಯವಿಟ್ಟು. ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ.